ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಿನ್ನೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಥರ್ಡ್ ಓಡೆ ಕಂಪ್ಲೀಟ್ ಆಯಿತು. ಹಾಗೆ ಈ ಮ್ಯಾಚ್ನ ಇಂಡಿಯಾ ಅವರು ಸೋತರು. ಹಾಗೆ ನ್ಯೂಜಿಲ್ಯಾಂಡ್ ಅವರು ಈ ಸೀರೀಸ್ನ 2-1 ವಿನ್ ಆದರು. ಬನ್ನಿ ಈ ಮ್ಯಾಚಲ್ಲಿ ಏನೇನಾಯಿತು ಹೈಲೈಟ್ಸ್ ನೋಡ್ಕೊಬರೋಣ. ಟಾಸ್ ಬಂದುಬಿಟ್ಟು ಇಂಡಿಯಾ ಅವರು ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡ್ರು. ಹಾಗೆ ಇದು ಹೋಲ್ಕರ್ ಕ್ರಿಕೆಟ್ ಸ್ಟೇಡಿಯಂ ಇಂದೋರಲ್ಲಿ ನಡೆದಿತ್ತು. ಇಂದೋರ್ ಮಧ್ಯಪ್ರದೇಶಲ್ಲಿದೆ. ಹಾಗೆ ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ನ್ಯೂಜಿಲ್ಯಾಂಡ್ ಅವರು 50 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 337 ರನ್ ಗಳಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಓಪನಿಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಕಾನ್ವೆಯರು 5 ರನ್ನಿಗೆ ಔಟ್ ಆದರು. ನಿಕೋಲಸ್ ಅವರು 0ಗೆ ಔಟ್ ಆದರು. ವಿಲ್ ಯಂಗ್ ಅವರು 30 ರನ್ನಿಗೆ ಔಟ್ ಆಗಿದ್ರು ಅಂತ ಹೇಳ್ಬೋದು. 58ಕ್ಕೆ 3 ವಿಕೆಟ್ ಹೋಗಿತ್ತು. ಒಂದು ಒಳ್ಳೆ ಸ್ಟಾರ್ಟಿಂಗ್ ಇಂಡಿಯಾ ಪಡ್ಕೊಂಡಿತ್ತು ಬೌಲಿಂಗಲ್ಲಿ ಅಂತ ಹೇಳ್ಬೋದು. ಆದರೆ ನೆಕ್ಸ್ಟ್ ಬಂದ ಡ್ಯಾರಿ ಮಿಚೆಲ್ ಹಾಗೆ ಗ್ಲೆನ್ ಫಿಲಿಪ್ಸ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟು ಒಂದು ಇಂಡಿಯಾದ ವಿರುದ್ಧ ಒಂದು ಒಳ್ಳೆ ಉತ್ತಮ ರನ್ ಗಳಿಸಲು ಸಹಾಯ ಮಾಡಿದ್ರು ಅಂತ ಹೇಳ್ಬೋದು ನ್ಯೂಜಿಲ್ಯಾಂಡ್ಗೆ. ಡ್ಯಾರಿ ಮಿಚೆಲ್ ಅವರು ಈ ಸೀರೀಸ್ನ 2ನೇ ಸೆಂಚುರಿ ಹೊಡೆದ್ರು. ಫಸ್ಟ್ ಮ್ಯಾಚಲ್ಲಿ 50 ಹೊಡೆದ್ರು, ಸೆಕೆಂಡ್ ಮ್ಯಾಚಲ್ಲಿ ಸೆಂಚುರಿ, ಹಾಗೆ ಈ ಮ್ಯಾಚಲ್ಲಿ ಸೆಂಚುರಿ ಹೊಡೆದ್ರು. ಹಾಗೆ ಅವರು ನಂಬರ್ 1 ಪ್ಲೇಸಿಗೆ ಕೊಹ್ಲಿನ ಹಿಂದಿಕ್ಕೆ ಹೋಗೋದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು 131 ಬಾಲಿಗೆ 137 ರನ್ ಹೊಡೆದ್ರು. ಹಾಗೆ ಗ್ಲೆನ್ ಫಿಲಿಪ್ಸ್ ಅವರು 88 ಬಾಲಿಗೆ 106 ರನ್ ಹೊಡೆದ್ರು ಅಂತ ಹೇಳ್ಬೋದು. ಕೊನೆಯಲ್ಲಿ ಬಂದವರು ಮ್ಯಾಚಲ್ಲಿ ಬ್ರೆಸಲ್ ಕ್ಯಾಪ್ಟನ್ ಒಬ್ಬರು 28 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಬೇರೆಯವರೆಲ್ಲ ಡಬಲ್ ಡಿಜಿಟ್ಗೆ ಫಾಸ್ಟಾಗಿ ಆಡೋಕ್ಕೆ ಹೋಗಿ ಔಟ್ ಆದರು ಅಂತ ಹೇಳ್ಬೋದು. ಇನ್ನು ಹರ್ಷದೀಪ್ ಸಿಂಗ್ ಅವರು 10 ಓವರ್ 1 ಮೇಡಿ 43 3 ವಿಕೆಟ್. ಹಾಗೆ ಹರ್ಷಿತ್ ರಾಣಾ ಅವರು ಸ್ವಲ್ಪ ಕಾಸ್ಟ್ಲಿ ಆದರು. 10 ಓವರ್ 84 3 ವಿಕೆಟ್. ಸಿರಾಜ್ ಅವರು ಒಂದು ಎಕನಾಮಿಕ್ ಸ್ಪೆಲ್ ಹಾಕ್ತಾರೆ. 10 ಓವರ್ 43 ಒಂದು ವಿಕೆಟ್ ತೊಗೊಂಡ್ರು. ನಿತೀಶ್ ರೆಡ್ಡಿ ಅವರು ಎಕ್ಸ್ಪೆನ್ಸ್ ಆದರು. 8 ಓವರಿಗೆ 53. ಹಾಗೆ ಕುಲ್ದೀಪ್ ಯಾದವ್ ಅವರು 6 ಓವರಿಗೆ 48 ಒಂದು ವಿಕೆಟ್. ಅವ್ರದ್ದು ಪರ್ಫಾರ್ಮೆನ್ಸು ಬರ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಇನ್ನು ರವೀಂದ್ರ ಜಡೇಜಾ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಔಟ್ ಆಫ್ ಫಾರ್ಮ್ ಇದ್ದಾರೆ ಅಂತ ಹೇಳ್ಬೋದು. 6 ಓವರಿಗೆ 41 ರನ್ ಕೊಟ್ಟರು. ಈ ಸೀರೀಸಲ್ಲಿ ಅವರು 3 ಮ್ಯಾಚಲ್ಲೂ ಬಾಲಿಂಗ್ ಮಾಡಿದ್ರು, ವಿಕೆಟ್ ತೊಗೊಳಕ್ಕಾಗಿಲ್ಲ. ಇನ್ನು ಡ್ಯಾರಿ ಮಿಚೆಲ್ ಮತ್ತು ಫಿಲಿಪ್ 219 ರನ್ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು 186 ಬಾಲಿಗೆ. ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಇನ್ನು ಈ ಚೇಸಿಂಗ್ ಬಂದಿತ್ತಿದೆ ಇಂಡಿಯಾ ಅವರು 46 ಓವರ್ಗಳಲ್ಲಿ 296 ರನ್ನಿಗೆ ಆಲ್ಔಟ್ ಆದರು. ಇದರಿಂದ ನ್ಯೂಜಿಲ್ಯಾಂಡ್ ಅವರು 41 ರನ್ನಿಂದ ಗೆದ್ದರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಕೊಹ್ಲಿ ಮತ್ತು ಹರ್ಷಿತ್ ರಾಣಾ ಬಿಟ್ಟರೆ ಬೇರೆ ಯಾರಿಂದನೂ ಉತ್ತಮವಾದ ಪ್ರದರ್ಶನ ಬಂದಿಲ್ಲ. ರೋಹಿತ್ ಶರ್ಮಾ ಅವರು 11 ಈ ಸೀರೀಸಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. ಶುಭ್ಮನ್ ಗಿಲ್ಗೆ 23 ಅಷ್ಟೇ ಹೊಡೆದ್ರು. ಅವರಿಂದ ಒಂದು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ವಿರಾಟ್ ಕೊಹ್ಲಿ ಅವರು ಮಾತ್ರ ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚಲ್ಲಿ 93 ಸಮಥಿಂಗ್ ಹೊಡೆದಿದ್ರು. ಸೆಕೆಂಡ್ ಮ್ಯಾಚಲ್ಲಿ 20+ ಸಮಥಿಂಗ್ ಹೊಡೆದಿದ್ರು. ಈ ಮ್ಯಾಚಲ್ಲೂ ಕೂಡ ಒಂದು ಉತ್ತಮ ಹೋರಾಟ ಕೊಟ್ಟರು ಅಂತ ಹೇಳ್ಬೋದು. ಆದರೆ ಆಪೋಸಿಟ್ ಎಂಡಿಂದ ಅವರಿಗೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಅಷ್ಟೊಂದು ಚೆನ್ನಾಗಿ ಸಾಥ್ ಸಿಗಲಿಲ್ಲ ಅಂತ ಹೇಳ್ಬೋದು. 108 ಬಾಲಿಗೆ 174 ರನ್ ಹೊಡೆದ್ರು. ಶ್ರೇಯಸ್ ಅಯ್ಯರ್ ಅವರು ಯಾಕೋ ಒಂದು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾಯಿಲ್ಲ. 3 ರನ್ನಿಗೆ ಔಟ್ ಆದರು. KL ರಾಹುಲ್ 1 ಮ್ಯಾಚ್ ಆಡಿದ್ರೆ 1-2 ಮ್ಯಾಚ್ ಆಡೋದಿಲ್ಲ. ಈ ಮ್ಯಾಚಲ್ಲೂ 1 ರನ್ನಿಗೆ ಔಟ್ ಆದರು. ನಿತೀಶ್ ಕುಮಾರ್ ರೆಡ್ಡಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಕೊಹ್ಲಿ ಜೊತೆ. 53 ರನ್ನಿಗೆ ಹೊಡೆದ್ರು. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು. ಸ್ವಲ್ಪ ಸ್ಲೋ ಆಗಿ ಮ್ಯಾಚ್ ಎಂಡ್ ತನಕ ನಿಲ್ಬೋದಿತ್ತು ಅಂತ ಮಾಡ್ತೀನಿ. ಜಡೇಜಾ ಅವರು ಔಟ್ ಆಫ್ ಫಾರ್ಮ್. ಬ್ಯಾಟಿಂಗ್ನಲ್ಲಿ 12 ರನ್ ಅಷ್ಟೇ. ಬ್ಯಾಟಿಂಗ್ನಲ್ಲೂ ರನ್ ಬರ್ತಾಯಿಲ್ಲ, ಬಾಲಿಂಗ್ನಲ್ಲೂ ವಿಕೆಟ್ ಸಿಗ್ತಾಯಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಸೀರೀಸಿಂದ ಡ್ರಾಪ್ ಆಗೋ ಎಲ್ಲ ಚಾನ್ಸಸ್ ಇದೆ. ಹರ್ಷಿತ್ ರಾಣಾ ಅವರು 43 ಬಾಲಿಗೆ 52 ರನ್ ಹೊಡೆದು ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚಲ್ಲಿ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಇಂಡಿಯಾಗೆ ಹೆಲ್ಪ್ ಮಾಡಿದರು ವಿನ್ ಆಗೋಕ್ಕೆ. ಈ ಮ್ಯಾಚಲ್ಲಿ ಒಂದು ಹೋಪ್ ಬಂದಿತ್ತು ವಿನ್ ಆಗ್ಬೋದು ಅಂತ. 4 ಸಿಕ್ಸ್ 4 4 ಬೇರೆ ಹೊಡೆದ್ರು. ಕೆಲವೊಂದು ಉತ್ತಮ ಶಾಟ್ಗಳು ಹೊಡೆದ್ರು. ಆದರೆ ಕೊನೆಯಲ್ಲಿ ಔಟ್ ಆಗಲೇಬೇಕಾಯಿತು. ತುಂಬ ಬಾಲಿಗೆ ಈಗ 48 ಬಾಲಿಗೆ 60 ಬೇಕಿದ್ದಾಗ ಸ್ವಲ್ಪ ಸ್ಪೀಡಾಗಿ ಆಡೋ ಪರಿಸ್ಥಿತಿ ಇತ್ತು. ಇನ್ನು ಸಿರಾಜ್ ಅವರು 0, ಕುಲ್ದೀಪ್ ಅವರು 5 ರನ್ನಿಗೆ ಔಟ್ ಆದರು. ಹರ್ಷದೀಪ್ ಅವರು 4 ರನ್ ನಾಟ್ ಔಟ್ ಆದರು. ಬಾಲಿಂಗ್ನಲ್ಲಿ ಜೇಮಿಸನ್ ಅವರು 1 ವಿಕೆಟು, ಫ್ಲೋಕ್ಸ್ ಅವರು 3 ವಿಕೆಟು, ಕ್ಲಾರ್ಕಿ ಅವರು 3 ವಿಕೆಟು, ಲೆನಾಕ್ಸ್ ಅವರು 2 ವಿಕೆಟ್ ತೊಗೊಂಡ್ರು. ಹಾಗೆ 1 ರನ್ಔಟ್ ಕೂಡ ಇತ್ತು ಅಂತ ಹೇಳ್ಬೋದು. ಕೊನೆಯದಾಗಿ ಇಂಡಿಯಾದವರು 2-1 ಈ ಸೀರೀಸ್ ಸೋತರು ಅಂತ ಹೇಳ್ಬೋದು. ಲೈಕ್ ಇದು ನ್ಯೂಜಿಲ್ಯಾಂಡ್ ಮೇಲೆ ಇಂಡಿಯಾ ಸೀರೀಸೇ ಸೋತಿರಲಿಲ್ಲ. ಇದು 8ನೇ ಸೀರೀಸು. ಫಸ್ಟ್ 7 ಸೀರೀಸು ವಿನ್ ಆಗಿದ್ರು. ಇನ್ನು ಬೈಲ್ಯಾಟರ್ ಸೀರೀಸ್ ನೋಡೋಕ್ಕೆ ಬಂದರೆ 2016ರಿಂದ ಇಂಡಿಯಾದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಾವು 5 ಸೀರೀಸ್ ಆಡಿದ್ದೀವಿ. ಅದರಲ್ಲಿ 3 ಗೆದ್ದಿದ್ವಿ, 2 ಸೋತಿದ್ವಿ. ಇನ್ನು ಬೇರೆ ಟೀಮ್ ಮೇಲೆ 14 ಸೀರೀಸ್ ಆಡಿದ್ವಿ, ಅದರಲ್ಲಿ 13 ಗೆದ್ದಿದ್ವಿ. ನ್ಯೂಜಿಲ್ಯಾಂಡ್ ಮೇಲೆ ಫಸ್ಟ್ ಟೈಮ್ ಸೋತ್ವಿ ಅಂತ ಹೇಳ್ಬೋದು. ಇನ್ನು 13 ಗೇಮ್ಸಲ್ಲಿ ಇಂಡಿಯಾ ಅವರು ವಿನ್ ಆಗಿದ್ರು, ಟಾಸ್ ವಿನ್ ಆಗಿ. ಆದರೆ ಇವತ್ತು ಈ ಮ್ಯಾಚಲ್ಲಿ ಟಾಸ್ ವಿನ್ ಆಗಿ ಸೋತರು ಮತ್ತು ಅದು ಒಂದು ಇಂಟ್ರೆಸ್ಟಿಂಗ್ ಥಿಂಗು. ಆಮೇಲೆ ಇಂದೋರಲ್ಲಿ ಇಂಡಿಯಾದವರು 6 ಮ್ಯಾಚ್ ಗೆದ್ದಿದ್ರು, 7 ಗೆದ್ದಿದ್ರು. ಆದರೆ ಫಸ್ಟ್ ಟೈಮ್ ಸೋತರು ಅಂತ ಹೇಳ್ಬೋದು. ಆಮೇಲೆ 1988ರಿಂದ ನ್ಯೂಜಿಲ್ಯಾಂಡ್ ಮೇಲೆ ಇಂಡಿಯಾ ಸೋತೇ ಇರಲಿಲ್ಲ ಸೀರೀಸು. ಈ ಸೀರೀಸ್ ಸೋಲ್ಬೇಕಾಯಿತು ಅಂತ ಹೇಳ್ಬೋದು. ಇನ್ನು ನ್ಯೂಜಿಲ್ಯಾಂಡ್ ಮೇಲೆ ಮೋಸ್ಟ್ 100 ಹೊಡೆದಿದ್ರಲ್ಲಿ ಎಲ್ಲ ಫಾರ್ಮೇಟಲ್ಲೂ ಕೊಹ್ಲಿ ಟಾಪಲ್ಲಿದ್ದಾರೆ. 10 ಹೊಡೆದಿದ್ದಾರೆ. ಜಾಕಾಲಿಸ್ 9, ಜೋ ರೂಟ್, ಸಚಿನ್ ತೆಂಡೂಲ್ಕರ್ 9 ಇನ್ನಿಂಗ್ಸ್ ಹೊಡೆದಿದ್ದಾರೆ. ಕೊಹ್ಲಿ ಅವರು ಒಂದು ಉತ್ತಮ ಪ್ರದರ್ಶನ ಕೊಡ್ತಾರೆ ಅಂತ ಹೇಳ್ಬೋದು ನ್ಯೂಜಿಲ್ಯಾಂಡ್ ಮೇಲೆ.
ಇನ್ನು ಡಿಫ್ರೆಂಟ್ ವೆನ್ಯೂಸಲ್ಲಿ ಅಂದರೆ ಡಿಫ್ರೆಂಟ್ ಗ್ರೌಂಡ್ಸಲ್ಲಿ ಸೆಂಚುರಿ ಹೊಡೆದಿದ್ರಲ್ಲಿ ಕೊಹ್ಲಿಯವರು 35 ವೆನ್ಯೂಸಲ್ಲಿ ಸೆಂಚುರಿ ಹೊಡೆದಿದ್ದಾರೆ. ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಇನ್ನೊಂದು ರೆಕಾರ್ಡ್ ಮುರಿದ್ರು. ಸಚಿನ್ ಅವರು 34 ವೆನ್ಯೂಸಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಇದ್ದಾರೆ 26 ವೆನ್ಯೂ, ರಿಕಿ ಪಾಂಟಿಂಗ್ 21, ಹಶೀಮ್ ಆಮ್ಲೆ 21, ಎ ಬಿ ಡಿವಿಲಿಯರ್ಸ್ ಅವರು 21 ವೆನ್ಯೂಲಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕಿಂಗ್ ಕೊಹ್ಲಿ ಚೋಸಿಂಗ್ ಮಾಸ್ಟರು 300 ಪ್ಲೇಸ್ ಇದ್ದಾಗ 37 ಇನ್ನಿಂಗ್ಸ್ ಆಡಿದ್ದಾರೆ. ಚೇಸ್ ಇದ್ದಾಗ 300 ಪ್ಲೇಸ್ ಇದ್ದಾಗ 2131 ರನ್ ಹೊಡೆದಿದ್ದಾರೆ. ಒಳ್ಳೆ 62 ಎವರೇಜಲ್ಲಿ 164 ಸ್ಟ್ರೈಟ್ ರೈಡಲ್ಲಿ 10 ಸೆಂಚುರಿ 9 50 ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಉತ್ತಮ ಪ್ರದರ್ಶನ ಅಂತಲೇ ಹೇಳ್ಬೋದು. ಇನ್ನು ಸೆಂಚುರಿ ಹೊಡೆದಾಗ ಸೆಂಚುರಿ ಸೋತಿರೋ ಲೂಸಿಂಗ್ ಕಾಸಲ್ಲಿ ಬಂದಿರೋ ಸೆಂಚುರಿಯಲ್ಲಿ ಸಚಿನ್ ತೆಂಡೂಲ್ಕರ್ 14 ಸಲ ಸೆಂಚುರಿ ಹೊಡೆದಾಗ ಇಂಡಿಯಾ ಸೋತಿದೆ. ಕ್ರಿಸ್ ಗೇಲ್ 11 ಸಲ ಹೊಡೆದಾಗ ವೆಸ್ಟ್ ಇಂಡೀಸ್ ಸೋತಿದೆ. ಬ್ರೆಂಡನ್ ಟೈಲರ್ ಅವರು 9 ಸಲ ಹೊಡೆದಾಗ ಸೋತಿದೆ. ಕೊಹ್ಲಿ ಅವರು ಈ ಲಿಸ್ಟಿಗೆ ಆ್ಯಡ್ ಆಗಿದ್ದಾರೆ. 9 ಸೆಂಚುರಿ ಹೊಡೆದಾಗ ಮ್ಯಾಚ್ ಸೋತಿದೆ ಅಂತಲೇ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಅವರು ಬೈಲೇಟರ್ ಒಡೆಯ ಸೀರೀಸಲ್ಲಿ ಡಿಸೈಡರ್ ಇರುತ್ತೆ, ಲೈಕ್ ಸೀರೀಸ್ 1-1 ಆಗಿ 2-2 ಆಗಿ 5th or 3rd ಮ್ಯಾಚು ಡಿಸೈಡರ್ ಇರುತ್ತಲ್ಲ ಅಂಥ ಇನ್ನಿಂಗ್ಸಲ್ಲಿ 16 ಇನ್ನಿಂಗ್ಸ್ ಆಡಿದ್ದಾರೆ. 784 ರನ್ ಹೊಡೆದಿದ್ದಾರೆ. 52.26 ಎವರೇಜು, 90 ಸ್ಟ್ರೈಟ್ ರೇಟು, 102 ಹೊಡೆದಿದ್ದಾರೆ, 56 ಹೊಡೆದಿದ್ದಾರೆ. ಹೈಯೆಸ್ಟ್ ಸ್ಕೋರು 174 ಇದೆ ಅಂತ ಹೇಳ್ಬೋದು. ಅವ್ರು ಪ್ರೆಷರಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಸೀರೀಸು ತುಂಬ ಲೈಕ್ ನೆಕ್ಸ್ಟ್ ವರ್ಲ್ಡ್ ಕಪ್ಪಿಗೆ ಇಟ್ಕೊಂಡ್ರೆ ಕೊಹ್ಲಿ ಅವರು ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹರ್ಷಿತ್ ರಾಣಾ ಅವರು ಒಂದು ಒಳ್ಳೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಾಲಿಂಗ್ಗೆ ಸಮಸ್ಯೆ ಆಗಿದೆ, ಯಾರಿಂದ ಉತ್ತಮವಾದ ಸ್ಪಿಲ್ ಬರ್ತಾ ಇಲ್ಲ, ಸ್ಪಿನ್ನಿಂಗ್ ಡಿಪಾರ್ಟ್ ಚೆನ್ನಾಗಿಲ್ಲ, ಜಡೇಜಾ ಫಾರ್ಮಲ್ಲಿಲ್ಲ, ರಾಹುಲ್ ಅಯ್ಯರು 1 ಮ್ಯಾಚ್ ಆದ್ರೆ 2 ಮ್ಯಾಚ್ ಆಡ್ತಾ ಇಲ್ಲ ಅಂತ ಎಲ್ಲ ಹೇಳ್ಬೋದು. ಇನ್ನು ಗೌತಮ್ ಗಂಭೀರ್ ಕೋಚಿಂಗ್ ಬೇರೆ ಕ್ವಶನ್ ಬರುತ್ತೆ, ಯಾಕಂದರೆ ಎಷ್ಟೋ ವರ್ಷ ಆದಮೇಲೆ ನ್ಯೂಜಿಲ್ಯಾಂಡ್ ಮೇಲೆ ಟೆಸ್ಟ್ ಸೀರೀಸ್ ಸೋತರು, ಈಗ ಒಡೆ ಸೀರೀಸ್ ಸೋತರು, ತುಂಬ ಸೀರೀಸ್ಗಳನ್ನು ಸೋಲ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ವರ್ಷಗಳಿಂದ ಬಂದ ರೆಕಾರ್ಡ್ಗಳೆಲ್ಲ ಕಾಪಾಡ್ಕೊಂಡು ಬಂದ ರೆಕಾರ್ಡೆಲ್ಲ ಹೋಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಅವ್ರದ್ದು ಕೋಚಿಂಗು ಸ್ವಲ್ಪ ಕ್ವಶನ್ ಏರೇ ಆಗಿದೆ, ಬಟ್ ಅವರೇ ಕಂಟಿನ್ಯೂ ಆಗ್ತಾರೆ ಟಿಲ್ 2027 ವರ್ಲ್ಡ್ ಕಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟಿಂದ T20 ಸೀರೀಸ್ ಸ್ಟಾರ್ಟ್ ಆಗುತ್ತೆ. 5 ಮ್ಯಾಚ್ ಇದೆ. T20 ವರ್ಲ್ಡ್ ಕಪ್ ಇರೋದ್ರಿಂದ ಸ್ವಲ್ಪ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಸೌತ್ ಆಫ್ರಿಕಾ T20ಲಿ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ವರ್ಸಸ್ MI ಕೇಪ್ ಟೌನ್ 29ನೇ ಮ್ಯಾಚ್ ಇತ್ತು. ಇದು ಗೆಬೆರಹ ಸ್ಟೇಡಿಯಮಲ್ಲಿತ್ತು. ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ MI ಕೇಪ್ ಟೌನ್ ಅವರು 20 ಓವರ್ಗಳಲ್ಲಿ 148 ರನ್ಗೆ 6 ವಿಕೆಟ್ ಕಳ್ಕೊಂಡ್ರು. ರೇಜಾ ಹೆಂಡ್ರಿಕ್ಸ್ ಒಬ್ಬರೇ 44 ಬಾಲಿಗೆ 70 ರನ್ ಹೊಡೆದಿದ್ದು ಅಂತ ಹೇಳ್ಬೋದು. ಜಾರ್ಜ್ ಲಿಂಡೆ ಅವರು 17 ಬಾಲಿಗೆ 30 ಹೊಡೆದ್ರು. ಕ್ಯಾಪ್ಟನ್ ನಿಕೋಲಸ್ ಪೂರನ್ 2 ರನ್ನಿಗೆ ಔಟ್ ಆದರು. ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಕ್ರಿಸ್ ಗ್ರೀನ್ ಆಸ್ಟ್ರೇಲಿಯನ್ ಪ್ಲೇಯರು, ಅವರು 4 ಓವರಿಗೆ 29 ರನ್ ಕೊಟ್ಟು 3 ವಿಕೆಟ್ ತೊಗೊಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನು ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅವರು ಈ ಚೇಸಿಂಗ್ ಬಂದೆತ್ತಿ 19.5 ಓವರ್ಗಳಲ್ಲಿ 149 ರನ್ ಗಳಿಸ್ತಾರೆ, 3 ವಿಕೆಟ್ ಕಳ್ಕೊಂಡು. ಹಾಗೆ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅವರು ಈ ಮ್ಯಾಚನ್ನು 7 ವಿಕೆಟಿಂದ ಕೂಡ ಗೆದ್ಕೊಂಡ್ರು ಅಂತ ಹೇಳ್ಬೋದು. ಕ್ವಿಂಟನ್ ಡಿಕಾಕ್ ಅವರು ಸ್ಲೋ ಇನ್ನಿಂಗ್ಸ್ ಆಡಿದ್ರು, 49 ಬಾಲಿಗೆ 56. ಜಾನಿ ಬಿಸ್ಟ್ ಅವರು ಬೇಗ ಔಟ್ ಆದರು 10 ರನ್ನಿಗೆ. ಆದರೆ ಮ್ಯಾಥ್ಯೂ ಬಿಟ್ಸಿ ಅವರು 55 ಬಾಲಿಗೆ 66 ರನ್ ಹೊಡೆದ್ರು. ಇನ್ನು ಪರ್ಫಾರ್ಮೆನ್ಸಿಗೆ ಅವ್ರಿಗೆ ಮ್ಯಾಚ್ ದ ಮ್ಯಾಚ್ ಕೂಡ ದೊರೆಯಿತು. ಇನ್ನು ಕೊನೆಯದಾಗಿ ಜೋರ್ಡನ್ ಹೆರ್ಮನ್ ಅವರು ನಾಟ್ಔಟ್ ಆಗದೆ 8 ಬಾಲಿಗೆ 12. ಟಿಸ್ಟನ್ ಸ್ಟಬ್ಸ್ ಅವರು ಕ್ಯಾಪ್ಟನ್ 1 ಬಾಲಿಗೆ 1 ನಾಟ್ಔಟ್ ಆಗದೆ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಕೋಬೆನ್ ಬೋಶ್ ಅವರು 2 ವಿಕೆಟ್ ಪಡ್ಕೊಂಡು ಒಂದು ಒಳ್ಳೆಯ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಕೊನೆಯ ಓವರಲ್ಲಿ 5 ರನ್ ಬೇಕಿತ್ತು 6 ಬಾಲಿಗೆ ಅಂತ ಹೇಳ್ಬೋದು. ಆದರೆ ಕೋಬೆನ್ ಬೋಶ್ ಅವರು ಒಂದು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. ಫಸ್ಟ್ ಬಾಲಿಗೆ ಸಿಂಗಲ್ ಹೋಯಿತು, ನೆಕ್ಸ್ಟ್ ಬಾಲಿಗೆ 2 ರನ್ ಹೋಯಿತು. ಇನ್ನು 4 ಬಾಲಿಗೆ 2 ರನ್ ಬೇಕಿದ್ದಾಗ ಬ್ರಿಸ್ಸಿ ಅದು ಔಟ್ ಆದರು. 3 ಬಾಲಿಗೆ 2 ರನ್ ಬೇಕಿತ್ತು, ನೆಕ್ಸ್ಟ್ 1 ರನ್ ಬಂತು. 5ನೇ ಬಾಲಲ್ಲಿ 1 ರನ್ ಬಂದು ವಿನ್ ಆದರು ಅಂತ ಹೇಳ್ಬೋದು. ಇದನ್ನು ಚೇಸಿಂಗ್ ಮಾಡಲು ಸ್ವಲ್ಪ ಸನ್ರೈಸರ್ಸ್ ಅವರು ಹೆಣಗಾಡಿದ್ರು ಅಂತ ಹೇಳ್ಬೋದು. ಇನ್ನು ಇವತ್ತು ಸೂಪರ್ ಸ್ಮ್ಯಾಶಲ್ಲಿ ವೆಲ್ಲಿಂಗ್ಟನ್ ವರ್ಸಸ್ ಕ್ಯಾಂಟರ್ಬರಿ 23ನೇ ಮ್ಯಾಚ್ ಇತ್ತು. ಇದು ವೆಲ್ಲಿಂಗ್ಟನ್ನಲ್ಲಿ ಮ್ಯಾಚ್ ಇತ್ತು. ಕ್ಯಾಂಟರ್ಬರಿ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ವೆಲ್ಲಿಂಗ್ಟನ್ ಅವರು 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 193 ರನ್ ಹೊಡೆದ್ರು. ಒಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಸ್ಯಾಮ್ ಮೋರ್ಗನ್ ಅವರು 33 ಬಾಲಿಗೆ 55 ರನ್ ಹೊಡೆದ್ರು. ಇವರು ಓಪನರು. ಈ ಪ್ರದರ್ಶನ ಅವರಿಗೆ ಮ್ಯಾಚ್ ದ ಮ್ಯಾಚ್ ಕೂಡ ಸಿಕ್ತು. ಹಾಗೆ ಟಾಮ್ ಬಂಡಲ್ ಕ್ಯಾಪ್ಟನ್ 25 ಬಾಲಿಗೆ 41, ಮೊಹಮ್ಮದ್ ಅಬ್ಬಾಸ್ ಅವರು 31 ಬಾಲಿಗೆ 43, ಹಾಗೆ ಟಶ್ಕಾಫ್ ಅವರು 22 ಬಾಲಿಗೆ 31 ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಸೀನ್ ಡಿಲೇ ಅವರು 2 ವಿಕೆಟ್ ತೊಗೊಂಡ್ರು.
ಈ ಚೇಸಿಂಗ್ ಬಂದಿದ್ದ ಕ್ಯಾಂಟರ್ಬರಿ ಅವರು 16.2 ಓವರ್ಗಳಲ್ಲಿ ಕೇವಲ 105 ರನ್ನಿಗೆ ಆಲ್ಔಟ್ ಆದರು. ಯಾರಿಂದನೂ ಅಷ್ಟೊಂದು ಉತ್ತಮ ಪರ್ಫಾರ್ಮೆನ್ಸ್ ಬಂದಿಲ್ಲ. ಮ್ಯಾಥ್ಯೂ ಬೊಯ್ಲೆ ಅವರು ಹೈಯೆಸ್ಟ್ ಸ್ಕೋರರ್, ಅವರೇ 22 ರನ್ನು. ಇನ್ನು ಲೋಗನ್ ವ್ಯಾಂಗ್ ಬೀಕ್ ಅವರು 3 ವಿಕೆಟ್ ತೊಗೊಂಡ್ರು. ಸಿಯರ್ಸ್, ಯಗ್, ಹಸ್ಬ್ಯಾಂಡ್ ಹಾಗೆ ಜಾಕ್ಸನ್ ಅವರು ತಲಾ 2 ವಿಕೆಟ್ ತೊಗೊಂಡ್ರು. ಹಾರ್ಸ್ಟೋಮ್ ಅವರು ಒಂದು ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ICC ಅಂಡರ್-19 ನಿನ್ನೆ ಮ್ಯಾಚಲ್ಲಿ ಆಫ್ಘಾನಿಸ್ತಾನ ವರ್ಸಸ್ ವೆಸ್ಟ್ ಇಂಡೀಸ್ ಅಂಡರ್-19 ಆಫ್ಘಾನಿಸ್ತಾನ ಅವರು 138 ರನ್ನಿಂದ ವಿನ್ ಆದರು ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ಮೇಲೆ ವಿನ್ ಆಗಿರು, ಈ ಮ್ಯಾಚ್ ವೆಸ್ಟ್ ಇಂಡೀಸ್ ಮೇಲೆ ವಿನ್ ಆದರು. ಒಳ್ಳೆ ಒಂದು ಯೂತ್ ಟೀಮ್ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಜಿಂಬಾಬ್ವೆ ವರ್ಸಸ್ ಇಂಗ್ಲೆಂಡ್ ಅವರು ವಿನ್ ಆದರು. ಹಾಗೆ ಯುನೈಟೆಡ್ ಸ್ಟೇಟ್ಸ್ ವರ್ಸಸ್ ನ್ಯೂಜಿಲ್ಯಾಂಡು ನೋ ರಿಸಲ್ಟ್ ಬಂತೆ ಡ್ಯೂ ಟು ರೈನ್ ಅಂತ ಹೇಳ್ಬೋದು. 50 ಓವರಿಗೆ 253 ರನ್ ಹೊಡೆದಿದ್ರು ಅಮೇರಿಕಾ ಅವರು. ಇನ್ನು 1 ಓವರಿಗೆ 12 ರನ್ ಹೊಡೆದಾಗ ನ್ಯೂಜಿಲ್ಯಾಂಡ್ ಅವರು ಮಳೆ ಬಂತು, ಹಾಗಾಗಿ ನೋ ರಿಸಲ್ಟ್ ಅಂತ ಹೇಳ್ಬೋದು. ಇನ್ನು ಇವತ್ತು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಗುಜರಾತ್ ಜೈಂಟ್ಸ್ ವುಮೆನ್ಸ್ ವರ್ಸಸ್ RCB ವುಮೆನ್ಸ್ ಮ್ಯಾಚ್ ಇದೆ ಅಂತ ಹೇಳ್ಬೋದು. ಇದು ಒಂದು ಒಳ್ಳೆ ಮ್ಯಾಚ್ ಅಂತ ಹೇಳ್ಬೋದು. RCB ಅವರು 4-4 ವಿನ್ ಆಗಿ ಪಾಯಿಂಟ್ಸ್ ಟೇಬಲಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇದು BCA ಸ್ಟೇಡಿಯಂ ಕೊಡಂಬಿ ವಡೋದರಲ್ಲಿ ನಡೆಯಲಿದೆ. ಇಷ್ಟು ದಿನ ಡಿ.ವೈ. ಪಾಟೀಲ್ ಸ್ಟೇಡಿಯಮಲ್ಲಿ ನಡೀತಿತ್ತು, ಈಗ ನ್ಯೂ ಲೊಕೇಶನಿಗೆ ಬಂದಿದ್ದಾರೆ. ಹಾಗೆ ಗುಜರಾತ್ ಜೈಂಟ್ಸ್ ಅವರು ಕೂಡ 4 ಮ್ಯಾಚಲ್ಲಿ 2 ವಿನ್ ಆಗಿ 2 ಸೋತು 4 ಪಾಯಿಂಟಲ್ಲಿ 3rd ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಾಳೆ ಪರ್ಸ್ಕಾಚ್ ವರ್ಸಸ್ ಸಿಡ್ನಿ ಸಿಕ್ಸರ್ಸ್ ಕ್ವಾಲಿಫೈಯರ್ ಮ್ಯಾಚ್ ನಡೆಯಲಿದೆ. ಇದರಲ್ಲಿ ಗೆದ್ದವ್ರು ಫೈನಲಿಗೆ ಹೋಗ್ತಾರೆ, ಸೋತವ್ರಿಗೆ ಇನ್ನೊಂದು ಚಾಲೆಂಜರ್ ಮ್ಯಾಚಲ್ಲಿ ಅವಕಾಶ ಸಿಗತ್ತೆ ಅಂತ ಹೇಳ್ಬೋದು. ಇದು ಜಿಯೋ ಹಾಟ್‌ಸ್ಟಾರಲ್ಲಿ ಕೂಡ ಲೈವ್ ಇರುತ್ತೆ. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.